ಈ ಮಾತನ್ನು ನಾನು ನಿನ್ನೆ ಆರಂಭದಿಂದ ಹೇಳ್ತಾ ಇದ್ದೀನಿ. ವಿಧಾನ ಪರಿಷತ್ನಲ್ಲಿ ರಿಪಬ್ಲಿಕನ್ನ ವರದಿ ಪ್ರಸ್ತಾಪ ಆಯಿತು. ಬಹಳ ಮುಖ್ಯವಾಗಿ JDSನ ಗೋವಿಂದರಾಜು ಅವರು ಪ್ರೈಮ್ ಟೈಮ್ ಬಗ್ಗೆ ಮಾತನಾಡಿದರು. ನಿನ್ನೆ ರಿಪಬ್ಲಿಕ್ ಟಿವಿಯಲ್ಲಿ ಜಯಪ್ರಕಾಶ್ ಶೆಟ್ಟರು ಮಾತಾಡ್ತಾ ಇದ್ರು. ಇವರು ರಾಜೀನಾಮೆ ನೀಡುವಾಗ ಯಾವುದೋ ಪ್ರಶಂಸನಾ ಪತ್ರ ಕೊಡ್ತಿದ್ದ ಹಾಗೆ ಕೊಡ್ತಾ ಇದ್ರು ಅಂತ ಟೀಕಿಸ್ತಾ ಇದ್ರು ಅಂತ ಗೋವಿಂದರಾಜು ಹೇಳಿದರು ವಿಧಾನ ಪರಿಷತ್ನಲ್ಲಿ. ಕೇಳಿಸ್ಕೊಳ್ಳಿ. ನೆನ್ನೆ ಟಿವಿನಲ್ಲಿ ನೋಡಿದೆ, ರಿಪಬ್ಲಿಕ್ ಟಿವಿನಲ್ಲಿ ನೆನ್ನೆ ಮಾತಾಡ್ತಿದ್ರು ಯಾರು ನಮ್ಮ ಶೆಟ್ಟರು, ಜಯಪ್ರಕಾಶ್ ಶೆಟ್ಟರು. ಇವರು ರಾಜೀನಾಮೆ ಕೊಡೋಕೆ ಹೋದಾಗ ಜಮೀರ್ ಸಾಹೇಬರು ಇದ್ರು. ಸಾರಿ, ಅವರು ಅದು ಯಾವ ರೀತಿ ಇತ್ತಂದರೆ ಅವ್ರು ರಾಜೀನಾಮೆ ಪತ್ರ ಕೊಡೋಕೆ ಹೋಗಿದ್ದನ್ನ ನಮಗೆ ಪ್ರಶಂಸಾ ಪತ್ರ ಕೊಡ್ಲಿಕ್ಕೆ ಹೋದಾಗ ನಿಂತ್ಕೊಂಡಂಗೆ ನಿಂತ್ಕೊಂಡಾಗಿದೆ. ನೆನ್ನೆ ಟಿವಿನಲ್ಲಿ ನೋಡಿದೆ, ರಿಪಬ್ಲಿಕ್ ಟಿವಿನಲ್ಲಿ ನೆನ್ನೆ ಮಾತಾಡ್ತಿದ್ರು ಯಾರು ನಮ್ಮ ಶೆಟ್ಟರು, ಜಯಪ್ರಕಾಶ್ ಶೆಟ್ಟರು. ಇವರು ರಾಜೀನಾಮೆ ಕೊಡೋಕೆ ಹೋದಾಗ ಜಮೀರ್ ಸಾಹೇಬರು ಇದ್ರು. ಸಾರಿ, ಅವರು ಅದು ಯಾವ ರೀತಿ ಇತ್ತಂದರೆ ಅವ್ರು ರಾಜೀನಾಮೆ ಪತ್ರ ಕೊಡೋಕೆ ಹೋಗಿದ್ದನ್ನ ನಮಗೆ ಪ್ರಶಂಸಾ ಪತ್ರ ಕೊಡ್ಲಿಕ್ಕೆ ಹೋದಾಗ ನಿಂತ್ಕೊಂಡಂಗೆ ನಿಂತ್ಕೊಂಡಾಗಿದೆ. ನೋಡಿ, ಸದನ ಅಧಿವೇಶನ 10 ದಿನಗಳ ಕಾಲ ನಡೆಯುತ್ತೆ. ಎಲ್ಲ ಚರ್ಚೆಗಳಾಗುತ್ತೆ. ಇತ್ತ ಸದನದಲ್ಲಿ ವಾಲ್ಮೀಕಿ ನಿಗಮ ಹಗರಣ, ಕೈ ಕಮಲ ನಾಯಕರ ವಾಕ್ಸಮರಕ್ಕೆ ಕಾರಣವಾದರೆ ಅತ್ತ ಕೇಸ್ ಸಂಬಂಧ ನಾಗೇಂದ್ರ ಹಾಗೂ ದದ್ದಲ್ ಇಡಿ ಡ್ರಿಲ್ ಮಾಡ್ತಾನೇ ಇದೆ. ಆಮೇಲೆ ನಾಗೇಂದ್ರ ಅವರನ್ನು ಮತ್ತೆ 5 ದಿನಗಳ ಕಾಲ ವಶಕ್ಕೆ ಪಡೆದುಕೊಂಡಿದೆ. ಇದರ ಬಗ್ಗೆ ಅಪ್ಡೇಟ್ ಇಲ್ಲಿದೆ. ತೀವ್ರಗೊಂಡ ವಾಲ್ಮೀಕಿ ನಿಗಮ ಹಗರಣ ತನಿಖೆ. ಬಂಧನ ಭೀತಿಯಲ್ಲಿ ಶಾಸಕ ಬಸನಗೌಡ ದದ್ದಲ್. ವಾಲ್ಮೀಕಿ ನಿಗಮದಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಇಡಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ದದ್ದಲ್ಗೆ ನೋಟಿಸ್ ನೀಡಿದ್ರು. ಇಡಿ ಮುಂದೆ ಹಾಜರಾಗಿರಲಿಲ್ಲ. ಇಡಿ ಕಣ್ತಪ್ಪಿಸಿ ಓಡಾಡ್ತಿದ್ದ ದದ್ದಲ್ಗೆ ಚುರುಕು ಮುಟ್ಟಿಸಿರುವ ಇಡಿ ನಿನ್ನೆಯಷ್ಟೇ ನಿಗಮದ ಹಣ ಎಣ್ಣೆ ಖರೀದಿಗೆ ಬಳಕೆಯಾಗಿದೆ ಎಂಬ ಮಾಹಿತಿಯನ್ನ ಸಂಗ್ರಹಿಸಿದೆ. ಈ ವಿಚಾರ ಗೊತ್ತಾಗ್ತಿದ್ದಂತೆ ಬಸನಗೌಡ ದದ್ದಲ್ ಎದ್ನೋ ಬಿದ್ನೋ ಅಂತ ಇಡಿ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ. 3-4 ದಿನಗಳಿಂದ ಇಡಿ ವಿಚಾರಣೆಗೆ ಹಾಜರಾಗದೆ ಕಲಾಪದಲ್ಲಿ ಕಾಣಿಸಿಕೊಂಡಿದ್ದ ದದ್ದಲ್ ಇಂದು ಏಕಾಏಕಿ ಇಡಿ ಮುಂದೆ ಪ್ರತ್ಯಕ್ಷವಾಗಿದ್ರು. ಬೆಳಿಗ್ಗೆ 11 ಗಂಟೆಗೆ ಇಡಿ ವಿಚಾರಣೆಗೆ ಹಾಜರಾಗಿರುವ ದದ್ದಲ್ಗೆ ಅಧಿಕಾರಿಗಳು ಫುಲ್ ಡ್ರಿಲ್ ನಡೆಸಿದ್ದಾರೆ. ಹಗರಣ ಸಂಬಂಧ ಕಂಪ್ಲೀಟ್ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ. ಈ ನಡುವೆ ಶಾಸಕನಿಗೆ ಯಾವುದೇ ಕ್ಷಣದಲ್ಲಿ ಬಂಧನವಾಗುವ ಭೀತಿ ಕೂಡ ಇದೆ. ನಾಗೇಂದ್ರಗೆ ಮತ್ತೆ 5 ದಿನ ಇಡಿ ಕಸ್ಟಡಿ. ಇನ್ನು ಇಡಿ ಕಸ್ಟಡಿಯಲ್ಲಿರುವ ಮಾಜಿ ಸಚಿವ ಬಿ ನಾಗೇಂದ್ರಗೆ ಮತ್ತೆ 5 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಲಾಗಿದೆ. ಏನೇ ಕೇಳಿದ್ರು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತಿರೋ ನಾಗೇಂದ್ರರಿಂದ ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸಲು ಮತ್ತೆ ಕಸ್ಟಡಿಗೆ ಪಡೆದಿದ್ದಾರೆ. ಹೀಗಾಗಿ ಜುಲೈ 22ರವರೆಗೆ ಇಡಿ ಕಸ್ಟಡಿಯಲ್ಲೇ ನಾಗೇಂದ್ರ ಇರಲಿದ್ದು ಮತ್ತಷ್ಟು ಡ್ರಿಲ್ ನಡೆಸಲಿದ್ದಾರೆ. ಹಗರಣ ಸಂಬಂಧ ಒಂದಿಷ್ಟು ಸ್ಫೋಟಕ ಮಾಹಿತಿಗಳನ್ನ ಕಲೆ ಹಾಕಿರುವ ಇಡಿ ಆ ಸಾಕ್ಷಿಗಳನ್ನ ಇಟ್ಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಒಂದ್ ವೇಳೆ ಇಡಿಗೆ ಸಮಂಜಸ ಉತ್ತರ ಸಿಗದಿದ್ದಲ್ಲಿ ದದ್ದಲ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಇತ್ತ ನಾಗೇಂದ್ರಗೆ ಇಡಿ ಕಸ್ಟಡಿಯೇ ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಇಷ್ಟು ಗದ್ದಲ ಯಾಕಾಗ್ತಾ ಇದೆ ಅಥವಾ ಮುಖ್ಯಮಂತ್ರಿಗಳ ರಾಜೀನಾಮೆ ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ, ಒಂದು ವೇಳೆ ಇದೇ ನಾಗೇಂದ್ರ ಅವರು ತಮ್ಮ ಸ್ವಂತಕ್ಕಾಗಿ ದುಡ್ಡನ್ನು ಭ್ರಷ್ಟಾಚಾರದ ಮುಖಾಂತರ ಪಡ್ಕೊಂಡಿದ್ರೆ ಅವರೊಬ್ಬರೇ ಅದಕ್ಕೆ ಕಾರಣೀಕರ್ತರಾಗ್ತಾರೆ, ಆರೋಪಿ ಆಗ್ತಾರೆ. ಆದರೆ ಒಂದು ವೇಳೆ ಅದು ಸರ್ಕಾರ ಅಥವಾ ಪಾರ್ಟಿ ಫಂಡ್ಗಾಗಿ ಅಥವಾ ಚುನಾವಣೆಗಾಗಿ ಅದನ್ನು ಬಳಸ್ಕೊಂಡಿದ್ರೆ ಎಲ್ಲರೂ ಬಾಧ್ಯಸ್ಥರಾಗ್ತಾರೆ. ಯಾಕಂದರೆ ನಿಮ್ಗೆ ಗೊತ್ತಿಲ್ವಾ ಅಂತೇಳಿ ಹಂಗೆ ಬರುತ್ತೆ. ನಮಗೆ ಮೊನ್ನೆಯಿಂದ ಡೌಟ್ ಬರ್ತಾ ಇದ್ದದ್ದು, ಈ ಮುಖ್ಯಮಂತ್ರಿಗಳು ಈ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಂಡಾಗ ಈ ಪ್ರಶಂಸನಾ ಪತ್ರ ಕೊಡ್ತಾರಲ್ಲ, ಆ ಥರ ಯಾಕೆ ಪಡ್ಕೊಂಡ್ರು? ಏಯ್ ಭ್ರಷ್ಟಾಚಾರ ಮಾಡಿದ್ಯಾ, ಏಯ್ ನನ್ನ ಮುಂದೆ ನಿಲ್ಬೇಡ, ಕೊಟ್ಟು ಹೋಗಿ ತೊಲಗು ಅಂತ ಹೇಳಬೇಕಿತ್ತಲ್ವಾ? ಯಾರೂ ಹೇಳಿಲ್ಲ. CM ಹೇಳಿಲ್ಲ, DCM ಹೇಳಿಲ್ಲ, ಯಾರೂ ಹೇಳಿಲ್ಲ. ಆಗ ನಮಗೊಂದು ಡೌಟ್ ಬರ್ತಾ ಇತ್ತು. ಈಗ ಇಡಿ ಏನು ಹೇಳಿದೆ? ಹೌದು, ಚುನಾವಣೆಗೆ ಬಳಕೆ ಆಗಿದೆ. ನೋಡಿ ಈ ಫೋಟೋ, ಇದರ ಬಗ್ಗೆ ನಾವು ಡೌಟ್ ಪಡ್ತಾ ಇದ್ವಿ. ಈ ಥರ ಯಾಕೆ ಕೊಟ್ಟರು? ಒಂದು ವೇಳೆ ಭ್ರಷ್ಟಾಚಾರ ಇದ್ರೆ ಇದೇನಾಗಿರ್ಬೋದು? ಇದು ಪಕ್ಷಕ್ಕೆ ಬಳಕೆ ಆಗಿರ್ಬೋದು, ಕೇಂದ್ರ ಹೇಳಿರ್ಬೋದು, ಅಥವಾ ಹೈಕಮಾಂಡ್ BJP ಕಾಂಗ್ರೆಸ್ ಹೈಕಮಾಂಡ್ ಹೇಳಿರ್ಬೋದು, ನೋಡ್ರಪ್ಪ ನಮ್ಮ ಪಕ್ಷಕ್ಕಾಗಿ ಮಾಡಿದ್ದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿರ್ಬೋದು, ಪ್ರೀತಿಯಿಂದ ನೋಡ್ಕೊಂಡಿರ್ಬೋದು.
ಆಮೇಲೆ ಇವರು ಆರೋಪ ಬಂದ ತಕ್ಷಣ ಹೋಗಿದ್ದು ಡೆಲ್ಲಿಗೆ. ಆಮೇಲೆ DCM ಪದೇ ಪದೇ ಹೇಳೋದು ತಪ್ಪು ಮಾಡಿಲ್ಲ ಅಂತ. ಬಟ್ ಇಡಿ ವರದಿ ಹೇಳ್ತು ಎಣ್ಣೆ ತಗೊಂಡಿದ್ದಾರೆ, ಖರ್ಚು ಮಾಡಿದ್ದಾರೆ ಅಂತೇಳಿ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಆರಂಭದಿಂದಲೂ CM ಆಗಲಿ DCM ಆಗಲಿ ಒಂದು ಮಾತನ್ನು ಹೇಳ್ತಾ ಇದ್ರು, ಇಲ್ಲ ನಾಗೇಂದ್ರ ಮತ್ತು ದದ್ದಲ್ ಏನೂ ಮಾಡಿಲ್ಲ. ಆ್ಯಂಡ್ ಸದನದ ಒಳಗೆ DK ಶಿವಕುಮಾರ್ ಹೇಳಿದ್ರು ಇವರೇನು ಮಾಡಿಲ್ಲ. ಎಲ್ಲರಿಗೂ ಇದ್ದದ್ದೇನಂತಂದರೆ ಇವರು ದುಡ್ಡು ಹೊಡೆದ್ರ ಅಂತೇಳಿ. ಒಂದು ದುಡ್ಡು ಹೊಡಿತಾರೆ ರಾಜಕಾರಣದಲ್ಲಿ ಅಥವಾ ಭ್ರಷ್ಟಾಚಾರ, ಆದರೆ ಆ ದುಡ್ಡು ಚುನಾವಣೆಗೆ ಬಳಕೆ ಆಯಿತು ಅಂತಂದಾಗ ಎಲ್ಲ ನಾಯಕರಿಗೂ ಬರುತ್ತೆ. ಈಗ ನಾಗೇಂದ್ರ ತಮ್ಮ ಸ್ವಂತಕ್ಕೆ ದುಡ್ಡು ಮಾಡಿದ್ರು, ಅದನ್ನು ಕಬಳಿಸಿದ್ರು, ಮತ್ತೊಂದು ದದ್ದಲ್ ಮಾಡಿದ್ರು ಅಂತಂದಾಗ ಅವರು ಮಾತ್ರ ಅದಕ್ಕೆ ಬಾಧ್ಯಸ್ಥರಾಗ್ತಾರೆ. ಆದರೆ ಚುನಾವಣೆಗೆ ದುಡ್ಡು ಬಳಕೆ ಆಯಿತು ಅಂತ ಬಂದಾಗ ನೀವು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ CM ಬಾಧ್ಯಸ್ಥರಾಗ್ತಾರೆ, DCM ಕೂಡ ಬಾಧ್ಯಸ್ಥರಾಗ್ತಾರೆ. ನಿಮ್ಗೆ ಗೊತ್ತಿರಲಿಲ್ವಾ? ಒಂದು ಚುನಾವಣೆಗೆ ನಿಮ್ಗೆ ಗೊತ್ತಿಲ್ಲ ದುಡ್ಡು ಖರ್ಚು ಮಾಡ್ತಾರಾ ಅನ್ನೋಂಥದ್ದು ಬರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಮೊನ್ನೆ ಒಪ್ಕೊಂಡಿದ್ರು, ಹೌದು 87 ಕೋಟಿ ಹಗರಣ ಆಗಿದೆ. ಇವತ್ತು ಎಲ್ಲ ಕೈ ನಾಯಕರು 4-5 ಜನ ಕೈ ನಾಯಕರು ಪ್ರೆಸ್ ಮೀಟ್ ಮಾಡಿ, ಇಲ್ಲ ಇದು ನಮ್ಮ ಮೇಲೆ ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ, ಇಡಿ ಮೇಲೆ ದೂರೋದಕ್ಕೆ ಶುರು ಮಾಡಿದ್ದಾರೆ. ಹಾಗಿದ್ರೆ ಮೊನ್ನೆ ಹಗರಣ ಆಗಿದೆ ಅಂತ ಯಾಕೆ ಹೇಳಿದ್ರಿ? ಇವತ್ತು ಆಗಿಲ್ಲ ಅಂತ ಯಾಕೆ ಹೇಳ್ತಾ ಇದ್ರಿ? ಆ್ಯಂಡ್ ಬೈ ದ ವೇ, ಇವತ್ತು ಕೇವಲ ಏಕಾಂಗಿಯಾಗಿ ಸಿದ್ದರಾಮಯ್ಯ ಒಬ್ಬರೇ, DK ಶಿವಕುಮಾರ್ ಕೂಡ ಕಂಡು ಬರಲಿಲ್ಲ ನನಗೆ. ಸಿದ್ದರಾಮಯ್ಯ ಒಬ್ಬರೇ ಫೇಸ್ ಮಾಡ್ತಾ ಇದ್ರು, ಒಬ್ಬರೇ. ಅಂದರೆ ಬೇರೆ ಸಚಿವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಏನಿದು ಮೊಂಡುವಾದ? ಬನ್ನಿ ಇಲ್ಲಿ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೈಪಡೆ ದ್ವಂದ್ವ ನಿಲುವನ್ನು ಪ್ರದರ್ಶಿಸ್ತಾ ಇದೆ. ನನ್ನ ಪ್ರಕಾರ ವಾಲ್ಮೀಕಿ ನಿಗಮದ ಹಗರಣವನ್ನೇ ಇವತ್ತು ಒಪ್ತಾ ಇಲ್ಲ ಸರ್ಕಾರ. ನಿನ್ನೆ ಒಪ್ಪಿದೆ, ಸಿದ್ದರಾಮಯ್ಯ ಒಪ್ಪಿದ್ದಾರೆ 89 ಕೋಟಿ ಆಗಿದೆ ಹಗರಣ ಅಂತ. ಇವತ್ತು ಇಡಿ ಮೇಲೇ ಗೂಬೆ ಕೂರಿಸ್ತಾ ಇದ್ದಾರೆ ಮಿನಿಸ್ಟ್ರುಗಳು, ಬೇರೆ ಬೇರೆ ಮಿನಿಸ್ಟ್ರುಗಳು. ಯಾರೆಲ್ಲ? ಕೃಷ್ಣ ಬೈರೇಗೌಡರು ಪ್ರೆಸ್ ಮೀಟ್ ಮಾಡಿದರು, ನೋಡಿ ಇದು ನಮ್ಮನ್ನು ಸಿಲುಕಿಸ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಪ್ರೆಸ್ ಮೀಟ್ ಮಾಡಿದರು, ಇದು ನಮ್ಮನ್ನು ಸಿಲುಕಿಸ್ತಾ ಇದ್ದಾರೆ. ಸಂತೋಷ್ ಲಾಡ್ ಪ್ರೆಸ್ ಮೀಟ್ ಮಾಡಿದರು, ಇಲ್ಲ ಇದು ನಮ್ಮ ವಿರುದ್ಧ ಏನೋ ಒಂದು ಷಡ್ಯಂತ್ರ, ದೊಡ್ಡವರನ್ನು ಸಿಲುಕಿಸುವಂಥ ಪ್ರಯತ್ನ, ಅವ್ರ ಹತ್ರ ಬಾಯಿ ಬಿಡಿಸ್ತಾ ಇದ್ದಾರೆ. ಹೇಳಿ CM ಹೆಸರು ಹೇಳಿ, DK ಶಿವಕುಮಾರ್ ಹೆಸರು ಹೇಳಿ ಅಂತ ಬಾಯಿ ಬಿಡಿಸ್ತಾ ಇದ್ದಾರೆ. ಪ್ರಿಯಾಂಕರ್ಗೆ ಕೂಡ ಪ್ರೆಸ್ ಮೀಟ್ ಮಾಡಿದರು. ಬೆಳಗ್ಗೆ ಸುದ್ದಿಗೋಷ್ಠಿ ಮಾಡಿದ 4 ಮಿನಿಸ್ಟರ್ಸ್. ಅಂದರೆ ಎಲ್ಲೋ ಒಂದು ಕಡೆ ನೀರು ಬಂದು ಬಿಸಿ ಮುಟ್ಟಿಸ್ತಾ ಇದೆ ಅಂತ ಲೆಕ್ಕ ಇದೆ. IT, ED, CBI ಸಂಸ್ಥೆಗಳ ದುರ್ಬಳಕೆ ಆಗ್ತಾ ಇದೆ ಅಂತೇಳಿ ಅವರು ಆರೋಪ ಮಾಡ್ತಾರೆ. ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಆದರೆ ಕೆಲವೆಲ್ಲ ಸಾಕ್ಷ್ಯಗಳು ಸಿಗ್ತಾ ಇದೆಯಲ್ಲ. ಇವರು ಹೇಳ್ತಾರೆ ವಿಪಕ್ಷಗಳ ಸರ್ಕಾರಗಳು ಇರುವ ರಾಜ್ಯಗಳು ಇವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವರು ಎಲ್ಲೆಲ್ಲಿ BJP ಇಲ್ಲ ಅಲ್ಲೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ಸರ್ಕಾರವನ್ನು ಬುಡಮೇಲು ಮಾಡುವ ಒಂದು ಪ್ರಯತ್ನ ಅಂಥೇಳಿ ಆರೋಪ ಮಾಡ್ತಾರೆ. ವಾಲ್ಮೀಕಿ ಕೇಸ್ನಲ್ಲಿ ಬಲವಂತದ ಹೇಳಿಕೆ ಕೊಡಿಸ್ತಾ ಇದ್ದಾರಂತೆ. ಬಲವಂತದ ಹೇಳಿಕೆ ಹೇಳಿ ಸಿದ್ದರಾಮಯ್ಯನವರ ಹೆಸರು, ಹೇಳಿ DK ಶಿವಕುಮಾರ್ ಹೆಸರು. ಆದರೆ ಸಿದ್ದರಾಮಯ್ಯನವರೇ ಹಗರಣ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಹೇಳಿದ್ರು ಅವರು 187 ಕೋಟಿ ಅಲ್ಲ, ಸದನಕ್ಕೆ ತಪ್ಪು ಮಾಹಿತಿ ಹೋಗಬಾರ್ದು, 89.62 ಕೋಟಿ ಹಗರಣ ಅಂತ ಸಿದ್ದರಾಮಯ್ಯ ಹೇಳಿದರು. ಈಗ ಕಾಂಗ್ರೆಸ್ ಮಿನಿಸ್ಟ್ರುಗಳು ಹೇಳ್ತಾರೆ, ಒಳ್ಳೆ ಪಾಯಿಂಟ್ ಎತ್ತಿದ್ದಾರೆ, ಸೂಪರ್ ಪಾಯಿಂಟ್. ಈ 4 ಮಿನಿಸ್ಟ್ರು ಪಾಯಿಂಟ್ ಎತ್ತಿದ್ರು. ಏನು ನಿಮ್ಮಲ್ಲಾಗಿಲ್ವಾ? ನಿಮ್ಮ ಕಾಲಾವಧಿಯಲ್ಲಾಗಿಲ್ವಾ? ಆಗಿದೆಯಾ? ಹೇಳಿ ಯಾವುದೆಲ್ಲ ನೋಡಿ. ಅವ್ರು ಹೇಳ್ತಾರೆ ಬೋವಿ ನಿಗಮದಲ್ಲಿ 120 ಕೋಟಿ ಹಗರಣ ಆಗಿದೆಯಂತೆ BJP ಅವಧಿಯಲ್ಲಿ. ಕಾಂಗ್ರೆಸ್ ನಾಯಕರುಗಳು ಹೇಳೋದು. ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಹಗರಣ ನಡೆದಿದೆ, DS ವೀರಯ್ಯ ಅರೆಸ್ಟ್ ಆಗಿದ್ದಾರೆ. ಓಕೆ. KIADB ದುಡ್ಡು ಸೇಲಂಗೆ ಹೋಗಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾರೆ. ಓಕೆ, ವೆರಿ ಗುಡ್, ಮಾಡಬೇಕು ಆರೋಪ. ಆದರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಅದರ ಬಗ್ಗೆ ಒಂದು SIT ರಚನೆ ಮಾಡಿ. ಈಗ BJP ಅವಧಿಯಲ್ಲಿ ಈ 3 ತನಿಖೆ ಆಗಿದ್ರೆ, ಬೋವಿ ನಿಗಮ, ದೇವರಾಜ್ ಅರಸು ಟ್ರಕ್ಕು, KIADB, ದೇವರಾಜ್ ಅರಸು ವಿಚಾರದಲ್ಲಿ ಅರೆಸ್ಟ್ ಆಗಿದೆ ಒಬ್ಬರು. ಇದರ ವಿರುದ್ಧ ಒಂದು ತನಿಖೆ ಮಾಡಿಸಿ, SIT ಕೊಡಿ. ಯಾರು BJP ನಾಯಕರಿದ್ದಾರೆ ಹೇಳಿ ನಮಗೆ, ನಾವು ತೋರಿಸ್ತೀವಿ. ಯಾರು BJP ನಾಯಕರು, BJP ಮಂತ್ರಿಗಳು ತಿಂದಿದ್ದಾರೋ ಬಿಡಬೇಡಿ, ಹೇಳಿ ಹೆಸರು. SIT ಬರಲಿ, ಅದನ್ನು ತೋರಿಸ್ತೀವಿ. ಈಗ ನಿಮಗೆ ಅಧಿಕಾರ ಇದೆಯಲ್ಲ, ನೀವು ಆಗಿದ್ರೆ ನೀವೇನು ಹೇಳ್ತಾ ಇದ್ದೀರಾ? ಆಗಿದ್ರೆ ವಾಲ್ಮೀಕಿ ನಿಗಮದ್ದು ನೀವು ಮಾಡಬೇಡಿ, ನಿಮ್ಮದು ಹಗರಣ ಇದೆ, ಹಂಗ ನಿಮ್ಮ ಉದ್ದೇಶ? ನಾವು ಹೇಳ್ತಾ ಇದ್ದೀವಿ ಕೇಳಿ, BJP ಹಗರಣ ಆಗಿದೆ ಅಂತ ಹೇಳಿದ್ರಲ್ಲ BJP ಟೈಮಲ್ಲಿ, ಮಾಡಿ SIT. ಎಲ್ಲ ಹುಳುಗಳು ಹೊರ ಬರಲಿ, ಬಿಡಲ್ಲ ನಾವು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ.
ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.